ನಿಮ್ಮ ಮುಂದೆ 2 ಬೆದರು ಬೊಂಬೆ ಸೆಟಪ್ ಇದೆ. ಈಗೇನು ಅಂತಂದ್ರೆ ನೀವ್ ಕೇಳೋ ಪ್ರಶ್ನೆಗಳಿಗೆ ಅವ್ರು ಕೊಡೋಂತ ಉತ್ತರ ಇಷ್ಟ ಆದ್ರೆ ಓಕೆ ಅಂತ ಅನ್ಸಿದ್ರೆ ನೀವ್ ಹೋಗಿ ಅವ್ರಿಗೆ ಮುತ್ತು ಕೊಡ್ಬೇಕು. ಅವ್ರು ಕೊಟ್ಟಿರೋ ಉತ್ತರ ಸ್ಯಾಟಿಸ್ಫೈ ಆಗ್ಲಿಲ್ಲ ಅಂತಂದ್ರೆ ನಿಮ್ ಹತ್ರ ಒಂದು ಚಾವಟಿ ಇಟ್ಟಿದೀವಿ, ಅಲ್ಲಿ ಹೋಗ್ಬಿಟ್ಟು ಆ ಗೊಂಬೆಗೆ ಹೊಡಿಬೇಕು. ಓಕೆ, ಈ ಮೂಲಕ ನಿಮ್ಮ ಫ್ರಸ್ಟ್ರೇಷನ್ ನೀವು ಕಡಿಮೆ ಮಾಡ್ಕೋಬಹುದು. ಓಕೆ, ರೆಡಿ ಇದ್ದೀರಾ? ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ನೀನು ಒಂದು 3 ಸರಿ ಒಂದು ಮಾತು ಹೇಳಿದ್ದೆ, ಅದು ಬಹಳ ನನ್ಗೆ ಇಷ್ಟ ಆಗಿಲ್ಲ. ನಾನಾ? ಯಾವುದು ಅಂದ್ರೆ, ಒಂದು ನಮ್ಮ ಸಾಲಲ್ಲಿ ಮದುವೆ ಆದವ್ರದೆಲ್ಲ ಪ್ರೆಗ್ನೆನ್ಸಿ ಆಯ್ತು, ಅವಾಗ ಸ್ವಲ್ಪ ನೀನು ಅಳ್ತಾ ಇದ್ದೆ. ಈಗ ಮಕ್ಕಳಾಗಿಲ್ಲ ಅಂದ್ರೆ ಏನ್ ಮಾಡೋದು ಅನ್ನೋ ಒಂದು ಪ್ರಶ್ನೆ ಬಂತು. ಆವಾಗ ನೀನ್ ಹೇಳ್ದಂತ ಮಾತು ಯಾವುದು ಅಂದ್ರೆ, ಇಲ್ಲ ಏನಾದ್ರೂ ಇನ್ನೊಂದು ಮದುವೆ ಆಗ್ಬಿಡ್ತೀರಾ. ಇನ್ನೊಂದ್ಸರಿ ನೀನು ಹಾಸ್ಪಿಟಲ್ ಇದ್ದಾಗ ಅದೇ ಟೈಮಲ್ಲಿ ಕರೆಕ್ಟಾಗಿ ನಮ್ಮ ಜನಪ್ರಿಯ ನಟರ ಮಿಸಸ್ ತೀರ್ಕೊಂಡ್ಬಿಟ್ರು. ಸೊ ಇವರು ಡಿಸ್ಚಾರ್ಜ್ ಆಗಿ ಬಂದ್ಮೇಲೆ ಅದು ನಡೀತಾ ಇತ್ತು, ಅದು ಟಿವಿನಲ್ಲಿ ನ್ಯೂಸಲ್ಲೆಲ್ಲ ಬರ್ತಾ ಇತ್ತು. ಆವಾಗ ನನ್ನ ಮುಖ ನೋಡಿದ್ನು, ಹಿಂಗೆ ಆಗಿರ್ತಿತ್ತಲ್ಲ ನಮ್ಮ ಮನೇಲಿ ಇವಾಗ ಈ ವಾರ ಇದ್ದೆ ಅಂತ ಅದೊಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು. ಆವಾಗಲೂ ಒಂದು ಮಾತು ಹೇಳಿದ್ಲು ಇವಳು, ಹಂಗಾಗಿದ್ರೆ ಜಾಲಿ ಜಾಲಿ ಇನ್ನೊಂದು ಮದುವೆ ಆಗ್ತಿದ್ದೆ ಅಲ್ವಾ ಅಂತ. ಅದಕ್ಕೆ ಈ ಥರದ್ದು ಕೇಳ್ದ ನಂಗೆ ತುಂಬ ಬೇಸರ ಆಗಿದೆ. ಇನ್ನೊಂದು ಮದುವೆ ಮಾಡ್ಕೊಳ್ಳಿ, ಇನ್ನೊಂದು ಮದುವೆ ಮಾಡ್ಕೋತಿದ್ರಲ್ವಾ ಅಂದಾಗ ಆ ಮಾತು ಬೇಸರ ಆಗಿದೆ. ಅದಕ್ಕೆ ತಮ್ಮ ಉತ್ತರ ಏನು? ಏನ್ ಹೇಳ್ತೀರಾ? ಅದು ಇಷ್ಟು ಇವ್ರು ಬೇಜಾರು ಮಾಡ್ಕೋತಾರೆ ನನಗೆ. ನಾನು ಆ ಮಾತಾಡ್ತಾನೆ ಇರಲಿಲ್ಲ. ಸುಮ್ಮನೆ ನಾವು ತಮಾಷೆಯಾಗಿ ಮನೆಯಲ್ಲಿ ಕೆಲವೊಂದ್ಸರಿ ಮಾತಾಡುವಾಗ ಮಾತನ್ ಬರದಲ್ಲಿ ಬಂದ್ಬಿಡುತ್ತೆ ಮೇಡಮ್. ನಾನು ಆತರ ಅನ್ಕೊಂಡಿದ್ದೆ. ಇವ್ರು ಇಷ್ಟು ಇವತ್ತು ಅದು ಇಲ್ಲಿ ಈಚೆಗೆ ಈಗ ಬರುತ್ತೆ ಅನ್ನಗಿದ್ರೆ ನಾನು ಅವತ್ತು ಖಂಡಿತವಾಗ ಮಾತಾಡ್ತಾ ಇರ್ಲಿಲ್ಲ. ಅದ ಮಾತಾಡಕ್ಕೆ ಸಾರಿ, ಇವತ್ತು ಎಲ್ಲರ ಮುಂದೆ ಕೇಳ್ತೀನಿ, ಆ ಮಾತು ಅನ್ಬಾರ್ದಾಗಿತ್ತು. ಈಗ ಯಾರು ಹೊಡಿಬೇಕು? ಅಲ್ಲ ಸರ್, ಅವ್ರು ಕೊಟ್ಟಿರೋ ಉತ್ತರ ನಿಮ್ಗೆ ಸ್ಯಾಟಿಸ್ಫೈ ಆಗಿಲ್ಲ. ನಾನು ಹೇಳಿದ್ನಲ್ಲ, ಸಾರಿ ಕೇಳಿರೋದ್ರಿಂದ ಪಾಪ ಅವ್ರಿಗೂ ಬೇಜಾರಾಗೋದು ಬೇಡ, ಬೊಂಬೆಗೂ ಬೇಜಾರಾಗೋದು ಬೇಡ. ಬೇಜಾರಾಗೋದೇನಿಲ್ಲ. ನಿಮ್ಗೆ ಅವ್ರು ಕೊಟ್ಟಿರೋಂತ ಉತ್ತರ ಸರಿ ಹೋಯ್ತು ಅಂತಂದ್ರೆ ಮುತ್ತು ಕೊಟ್ಬಿಡ್ಬೋದು, ಅಷ್ಟೇ ಸಿಂಪಲ್. ಹೌದಾ? ಬೇಡ, ಯಾಕೆ ಯೋಚನೆ ಮಾಡ್ತೀಯ ಬಿಡಿ, ಇಲ್ಲಿ ಸಿಂಪಲ್. ನಿಮ್ಗೆ ಅವ್ರ ಶಿಕ್ಷೆ ಅನ್ಭವಿಸೋದು ಬೇಡ ಮೇಡಮ್. ಈಗ ನಿಮ್ಮ ಕಂಪ್ಲೇಂಟ್ಸ್ ಹೇಳಿ. ಟೈಮ್ ಕೊಡಲ್ಲ. ಒಂದು ಪ್ಲಾನ್ ಮಾಡಿರ್ತೀವಿ ಎಲ್ಲರೂ ಹೋಗ್ಬೇಕು ಅಂತ, ವರ್ಷದಲ್ಲಿ ಅಟ್ಲೀಸ್ಟ್ ಒಂದು 3 ದಿನನಾರು ಎಲ್ಲರೂ ಕರ್ಕೊಂಡು ಹೋಗ್ಬಾರ್ದು ಮೇಡಮ್ ಔಟಿಂಗ್ ಅಂತ. ಈ ವರ್ಷ ಪ್ಲಾನ್ ಮಾಡ್ಕೊಳ್ತೀನಿ, ಆಗಲ್ಲ. ನೆಕ್ಸ್ಟ್ ವರ್ಷಕ್ಕೂ ನಾನು ಅನ್ಕೊಂಡಿರ್ತೀನಿ ಹೋಗ್ಬೇಕು ಅಂತ, ಆ ವರ್ಷನೂ ಕರ್ಕೊಂಡು ಹೋಗಲ್ಲ. ವಿಶೇಷ ದಿನಗಳಿಗಿರಲ್ಲ ಮೇಡಮ್, ಅದು ಕಂಪ್ಲೇಂಟ್ ಮನೇಲಿ ಇರಲ್ಲ ಜಾಸ್ತಿ ಅಂತ. ವರ್ಷಕ್ಕೆ 3 ದಿವಸದ ಒಂದು ಟ್ರಿಪ್ಪು, 1 ವಾರದ ಒಂದು ಟ್ರಿಪ್ಪು ಹಿಂಗೆ ಮೇಡಮ್. ನಮ್ಮ ಪಕ್ಕದಲ್ಲಿ ಊಟಿಗೆ ಕರ್ಕೊಂಡು ಹೋಗಿಲ್ಲ ಮೇಡಮ್ ಇವರು. ಇದಕ್ಕೇನು ಹೇಳೋದು ಮೇಡಮ್? ಇವಾಗ ತೋಳಿ ಚಾವಟಿ ಒಂದು ಹಾಕ್ಬಿಡಿ. ಇನ್ನೊಂದು ನನ್ನ ಕಡೆಯಿಂದ ಪ್ರಶ್ನೆ. ಎಸ್ ಸರ್. ಮದುವೆ ಆಗಿ ಒಂದು 15 ಡೇಸ್ ಆಗಿತ್ತು. ನನ್ನೂರು ಅಲ್ಲಿಂದ ಕೊಳ್ಳೇಗಾಲದಿಂದ 6 ಕಿಲೋಮೀಟರ್ ಕುನಗಳ್ಳಿ ಅಂತ. ಪಾಪ ನಾನು ಮದುವೆ ಆಗಿದ್ನಲ್ಲ, ಹೆಂಗಿದ್ರು ಊರ ಹತ್ರ ಇತ್ತು. ಊಟನೂ ಕೂಡ ನಮ್ಮ ಮನೆಯಲ್ಲಿ ನಮ್ಮಮ್ಮ ಮಾಡಿದ್ನೇ ತಿನ್ಬೇಕಲ್ಲ, ಈಗ ಹೆಂಗಿದ್ರು ಇದೀವಲ್ಲ ಅಂತ ಊಟ ಮಾಡ್ಕೊಂಡು ಫೋನ್ ಮಾಡಿದ್ಲು ಇವಳು 8 ಗಂಟೆಗೆ ಕೊಳ್ಳೇಗಾಲದಲ್ಲಿ. ಏನು ಎಷ್ಟೊತ್ತು ಬರ್ತೀರಾ? ಒಂದು 10 ನಿಮಿಷ ಅಂತೆ. 8 ಗಂಟೆಲಿ 10 ನಿಮಿಷ ಅಂತ ಹೇಳಿದವನು ಟೈಮ್ ನೋಡ್ತೀನಿ 10:15 ಆಗಿದೆ ಊರಲ್ಲಿ. ನನ್ನ ಫ್ರೆಂಡು ಚಂದ್ರು ಅಂತ ಅಲ್ಲಿ ಅವ್ನು ಟೀ ಶಾಪ್ ಅಂಗಡಿ ಎಲ್ಲ ಇಟ್ಕೊಂಡಿದ್ದ, ಮಾತಾಡ್ತಾ 10:15 ಆಗೋಯ್ತು. ಮಿನಿಮಮ್ ಅಲ್ಲಿಂದ ಒಂದು 10 ನಿಮಿಷ ಬೇಕು. 11 ಗಂಟೆ ಆಯ್ತು. ಸ್ವಲ್ಪ ಮಳೆಯ ವಾತಾವರಣ, ಬಾಗಿಲು ತೆಗೆದು ಒಳಗಡೆ ಹೋದ್ರೆ 15 ದಿನ ಆಗಿದೆ ಮದುವೆಯಾಗಿ. ಫಸ್ಟ್ ಟೈಮ್ ಏಕವಚನದಲ್ಲಿ ಅವಳು ಮಾತಾಡಿದ್ ನೋಡಿ ನನಗೆ ಶಾಕ್ ಆಯ್ತು. ಏನಕ್ಕೆ ಬಂದೆ ಇಷ್ಟೊತ್ತಲ್ಲಿ? ಹೋಗ್, ಬೇರೆ ಕೆಲಸ ಇಲ್ವಾ? ಇವಳು ಹಂಗಂದ ತಕ್ಷಣ ನನಗೆ ಶಾಕು. ನಾನು ಇದ್ದಕ್ಕಿದ್ದಾಗಲೇ ಏನು ಮಾತಾಡಲಿಲ್ಲ. ಡಡಾರ್ ಅಂತ ಸಿಡ್ಲು, ಮಳೆ ಸ್ಟಾರ್ಟ್ ಆಯ್ತು. ಸಿನಿಮಾ ಥರನೇ ಸ್ಲೂಪಿ ಅಂತ ದೊಡ್ಡ ನಾಯಿ. ಆ ನಾಯಿ ಏನು ಮಾಡುತ್ತೆ, ಭಾಳ ಎದುರ್ಕೊಂಡು ಒಳಗಡೆ ಬಂದ್ಬಿಡುತ್ತೆ. ಪಾಪ ಬಂದು ಎಲ್ಲಿ ಜಾಗ ಸಿಗುತ್ತೆ ಹುಡ್ಕೋದು. ಅದು ಪಾಪ ಒಳಗಡೆ ಇತ್ತು. ನಾನು ಏನು ಮಾತಾಡಲಿಲ್ಲ. ಮಳೆನ ನಾನು ಹೋಗ್ತೀನಿ ಮನೆಗೆ ಅನ್ನೋ ರೀತಿ ಹೋಗಿ ಬಾಗಿಲು ತೆಗಿತಾ ಇದ್ದೀನಿ. ಇವಳು ಬಂದು ಕೈ ಹಿಡ್ಕೊಂಡು ಬನ್ನಿ ಅಂತಾನೂ ಇಲ್ಲ ಅಂತವಳೆ. ನೀನು ಹಿಂಗಂದ್ಮೇಲೆ ಹೋಗ್ತೀನಿ ಬಿಡು ಮನೆಗೆ, ಮಳೆ ನೆನ್ಕೊಂಡು ಅಂದ್ಬಿಟ್ಟು ಅಂತ ಇದ್ದೀನಿ. ಆ ನಾಯಿ ಪಾಪ ಅದೇನೋ ಗೊತ್ತಿಲ್ಲ, ಅದು ಬಂದು 2 ಕಾಲು ಹಿಂಗೆ ಹಾಕತ್ತೆ ಸುಮ್ಮನೆ. ಅಯ್ಯಪ್ಪ, ಇವಳು ಆಮೇಲೆ ಸರಿ ಅಂತ ನಾನು ಹಿಂಗಂದ್ಲು. ಇವಳು ಸರಿಪ್ಪ ಬೇಡ, ಇಷ್ಟೊತ್ತಲ್ಲಿ ಹೋದ್ರೆ ಏನಾದರೂ ಆಗಿ ನಾಳೆ ಅನಾಹುತ ಆಗುತ್ತೆ. 15 ದಿನ ಮದುವೆ ಆಗಿದೆ, ಫಸ್ಟ್ ಟೈಮ್ ಇಂಥ ಅನುಭವ ಆಗೋಯ್ತಲ್ಲ ಅಂತ ಇವಳು ಮಲ್ಕೊಂಡು ನಾನು ಚಾಪೆ ಹಾಕೊಂಡು ಮಲ್ಕೊಂಡೆ. ಪಾಪ ನಾಯಿ ಬಂದು ನನ್ನ ಪಕ್ಕದಲ್ಲಿ ಮಲಗಿದೆ. ನೋಡಿ ಇಲ್ಲಿದೆ ನೋಡಿ.
ಅದು ಮಲಗಿದೆ, ಹಾಗೆ ಬಂದು ನನ್ನ ಜೊತೆ. ಇವಳು ಬೇರೆ ಬೆಳಿಗ್ಗೆ ಮೂಡಕ್ ಬಂದ್ಲು. ಏನ್ರಿ ನೆನ್ನೆ ಮಳೆ ಬೇರೆ, ಸ್ನೂಪಿ ಹೆಣ್ಣಾಯಿ 15 ದಿನ, ಏನ್ ನಿಮ್ ಕತೆ ಅನ್ಬಿಟ್ಲು. ಅಯ್ಯಯ್ಯ, ರಾತ್ರಿ ಬೇರೆ ಏನ ಪ್ರಜ್ಞೆ ಇಲ್ಲದೆ ಮಲಗಿದ್ರಿ ಅಂತ ನನಗೆ ಲೇ ಪಾಪ ಕಣೆ. ನೋಡೋ, ಅದು ಹೆಣ್ಣಾಯಿ ಆಗಿರ್ಬೋದು, ನನಗೆ ಒಂದು ಮಗಳ ಥರ ಅದು ಅಂತೆಲ್ಲ ಆಮೇಲೆ ಡೈಲಾಗ್ ಹೇಳಿದೆ. ಈಗ ಅದಕ್ಕೆ ಅದೊಂದು ಮುನಿಸು ಭಾಳ ಬೇಸರ ತಂದಿತ್ತು ಅವತ್ತು. ಬೇರೆ ಕಾರಣ ಎಂತಕ್ಕೆ? ಬೇರೆ ಕಾರಣ ಮನಸ್ಸಿಗೆ ನೋವಾಗಿರೋದನ್ನ ನೆನ್ಸ್ಕೊಂತೀವಿ. ಕೆಲವೊಂದು ಹೊಡೆದ್ಬಿಟ್ಟಿರುತ್ತೆ, ಕಷ್ಟ ಅದು ಇಂಥ ಟೈಮಲ್ಲಿ ಹೇಳ್ಕೊಬೇಕಷ್ಟೇ. ಸಾರಿ, ಅವತ್ತೇನಾರು ಕೋಪದಲ್ಲಿ ಅಂತಿದ್ರೆ ಆಯ್ತು ದಯವಿಟ್ಟು ಮೇಡಮ್. ಕ್ಷಮಿಸ್ಬಿಡಿ. ಮೇಡಮ್ Yes, ಸಾರಿ sir. ಕೇಳಾರೆ ಮುತ್ತು. ಕೊಟ್ಬಿಡಿ ಸರ್. ಮೇಡಮ್ ನಿಮ್ ಪ್ರಶ್ನೆ. ಏನಾರು ಹೇಳಿರ್ತೀವಿ, ಇಲ್ಲ ಯಾರೋ ಮಾತಾಡಿರ್ತಾರೆ, ಅದನ್ನ ಹೇಳ್ಬಿಡಿ ಕಣ್ರಿ, ಗೊತ್ತಾಗದ್ ಬೇಡ ಅಂತ ಹೇಳಿರ್ತೀವಿ. ಅದ್ರ ಸ್ವಲ್ಪ ಹೊತ್ತಿಗೆ ನೆಕ್ಸ್ಟ್ ಡೇಗೆ ಆ ವಿಷಯ ಅವ್ರಿಗೆ ಹೇಳ್ಬಿಟ್ಟಿರ್ತಾರೆ, ಅವ್ರಿಗೆ ಹೇಳಿರ್ತಾರೆ. ಅವ್ರಿಗೆ ಹೇಳಿರ್ತಾರೆ. ಏನ್ sir? ಅದರಿಂದ ಎಷ್ಟೋ ಅನಾನುಕೂಲ ಆಗಿದೆ, ಬೇಜಾರಾಗಿದೆ, ಅದೊಂದು ಬಿಡ್ಬೇಕು ಇವರು. ಆ ವಿಷಯದಲ್ಲಿ ಇವತ್ತಿಗೂ ನಾನು ಬದ್ಧ. ಒಂದು ವಿಷಯ ಹೇಳಿದ್ರೆ ಅವ್ರಿಗೆ ಹೇಳ್ಬೇಡಿ ಅಂದ್ರೆ ಅದು ಸಾಲ್ವ್ ಆಗೋ ರೀತಿ ಅವ್ರಿಗೆ ಹೇಳಿರ್ತೀನಿ. ಅವ್ರು ಸಾಲ್ವ್ ಆಗೋ ರೀತಿ ಅದನ್ನ ಫಿಟ್ಟಿಂಗ್ ಮಾಡಲ್ಲ ನಾನು. ಅದು ಸೊಲ್ಯೂಷನ್ ತರ ಮಾಡಿರ್ತೀನಿ. ಅಲ್ಲ ಸರ್, ಸೊಲ್ಯೂಷನ್ ಇದು ಕೆಮಿಕಲ್. ನಿಮ್ಗೇನ್ ಸರ್ ಉಸಾಬ್ರಿ? ಅವ್ರು ಹೇಳ್ಬೇಡ ಅಂತ ಹೇಳಿದೆ ಇರ್ತಾನೆ. ಏನೋ ಬಾಯಲ್ಲಿ ನಿಲ್ಲಲ್ಲ ಮೇಡಮ್. ಓಕೆ, ಹಾಗಾದ್ರೆ ಮುಟ್ಕೊಡ್ಬೋದು ನೀವು. ಅವ್ರು ಕೊಡ್ತಾರೆ, ನೀನ್ ಮಿಮಿಕ್ರಿ ಮಾಡ್ಕೋಪಿ. ಅಷ್ಟೇ ಅಷ್ಟೇ. ನೀವು ಕೂಡ ಇದು ಡಬ್ಬಿಂಗ್ ಮಾಡ್ತೀನಿ. ಮಾಡು. ಎರಡೆರಡು ಬಂತು. ಓವರ್ಲ್ಯಾಪ್ ಆಯ್ತು ಸರ್, ಎರಡು ಓವರ್ಲ್ಯಾಪ್ ಆಗ್ಬಿಡ್ತು. ಕ್ಲಾಶ್ ಆಯ್ತು. ಇನ್ನೊಂದು ಕೊಡಿ ಮೇಡಮ್. ಇನ್ನೊಂದು ಸರ್. ಈ ಕ್ಲಾಶ್ ಆಯ್ತು ಅದು ಎರಡು. ಬರ್ಬೇಕು ಜೋರಾಗಿ ಸೌಂಡು. ಓ ಅದ್ಭುತ ಸರ್, ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿ ಸರ್ ನೀವು. ಅದು ಕೊರೋನಾ ಟೈಮಲ್ಲಿ ಸರ್ ಹೇಳ್ದಂಗೆ ನಾವ್ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಕೆಲಸ ಇಲ್ಲ. ಬೆಂಗಳೂರಲ್ಲಿ ಒಂದು 2-3 ಸೈಟ್ ಮಾಡಿದ್ದೆ, ಎಲ್ಲ ಸೇಲ್ ಮಾಡಿ ಮನೆ ಕಟ್ಟೋಣ ಅಂತೇಳಿ ಒಂದೊಳ್ಳೆ ಮನೆನೇ ಮಾಡಿಕೊಟ್ಟೆ. ನಾವು ನಮ್ಮ ತಾಯಿ ಗಾರೆ ಅಂತಿತ್ತು, ಆ ಗಾರೆ ತೀಡೋದಂತ ಪ್ಯಾಚ್ 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 ಆ ಮನೇಲಿ ಇದ್ದವರು. ಇವ್ರದ್ದು ಅದೇ ತರ ಮನೆ, ಹೆಂಚಿನ ಮನೆ. ಮಳೆ ಬಂದ್ರೆ ಮಲಗಿದಾಗ ಇಲ್ಲ ತಲೆ ಹತ್ರ ಸೋರೋದು, ಕಾಲ ಹತ್ರ ಸೋರೋದು, ಈ ತರದ ಅನುಭವದಲ್ಲೇ ಬೆಳೆದವರು. ಆರಾಮಾಗಿದೆ. ಇವಳೇನೇನ್ಬೇಕು, 1-1.5 ವರ್ಷ ಆದ ತಕ್ಷಣ ಯಾಕೋ ಮನೆ ಇಷ್ಟ ಇಲ್ಲ, ಬಾಡಿಗೆ ಮನೆ ಮಾಡಿ, ಬಾಡಿಗೆ ಮನೆ ಮಾಡಿ ಇದು ಕಟ್ಟಿರೋದು. ಕಟ್ಟಾಗ ಏನೇನಾಯ್ತು ಅಂತ ನಿಮ್ಗೆ ಗೊತ್ತಾ? ಏನಾಯ್ತು? ಕಟ್ಟಿದಾಗ 1 ವಾರದಲ್ಲಿ ಏನಾಯ್ತು? ನಿಮ್ಗೆ ಪೈಲ್ಸ್ ಆಪರೇಷನ್ ಆಯ್ತು. ಫಸ್ಟ್ ಆಪರೇಷನ್ ನಿಮ್ದೆ. ರಕ್ತದಾಹುತಿ ಕೊಟ್ರಾ? 2ನೇದು. ಅದಾದ 3 ತಿಂಗಳಿಗೇನೋ, 2 ತಿಂಗಳಿಗೆ ನನ್ನ ಮಾವ ತಿರೋದ್ರಿ ಇವ್ರ ತಂದೆ. ಆಮೇಲೆ ನೆಕ್ಸ್ಟ್ ಇವಳದೊಂದು ಆಪರೇಷನ್ ಬೇರೆ ಆಯ್ತಾ ಮನೆ ಕಟ್ಟಿದಾಗಲೇ. ಇಷ್ಟೆಲ್ಲ ಆಗಿದೆ, ಮನೆ ಬೇಡ